ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷಿನ 8ನೇ ಪಾಠ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್. ಇದರ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಸೈನ್ಸ್ ಅಂದರೆ ವಿಜ್ಞಾನ, ಹೋಪ್ ಆಫ್ ಸರ್ವೈವಲ್ ಅಂದರೆ ಬದುಕುಳಿಯುವ ಭರವಸೆ. ಇದನ್ನು ಬರೆದವರು ಕೆಲಿಸ್ ಬೊರಾಕ್. ಎಕ್ಸೈಟಿಂಗ್ ಅಡ್ವೆಂಚರ್ ಅಂದರೆ ಅತ್ಯಾಕರ್ಷಕ ಸಾಹಸ. ಕ್ಯಾಮರಾ ಡರೈ ಅಂದರೆ ಸೌಹಾರ್ದ. ಮಿಸ್ಟ್ರೀಸ್ ಅಂದರೆ ರಹಸ್ಯ. ಸೆಸಿಮಿಕ್ ವೇವ್ಸ್ ಅಂದರೆ ಭೂಕಂಪದ ಅಲೆಗಳು. ಟ್ರೆಮರ್ಸ್ ಅಂದರೆ ನಡುಕ. ಅಬ್ಸಾರ್ಬ್ ಅಂದರೆ ಹೀರಿಕೊಳ್ಳು. ಮೊದಲನೆಯ ಪ್ಯಾರ. ಇಫ್ ಯು ಆರ್ ಸೋ ಕ್ಲೆವರ್ ವೈ ಆರ್ ಯು ಸೋ ಪುವರ್? ಪಾಪ್ಯುಲರ್ ಎಕ್ಸ್ಪ್ರೆಷನ್. ಇಫ್ ಯು ಆರ್ ಸೋ ಕ್ಲೆವರ್ ಅಂದರೆ ನೀವು ಅತಿ ಬುದ್ಧಿವಂತರಾಗಿದ್ದೀರಾ. ವೈ ಆರ್ ಯು ಸೋ ಪುವರ್ ಆದರೆ ನೀವು ಯಾಕೆ ಬಡವರಾಗಿದ್ದೀರಾ ಅಂತ. ಇದು ಪಾಪ್ಯುಲರ್ ಎಕ್ಸ್ಪ್ರೆಷನ್, ಎಲ್ಲರೂ ಹೇಳೋ ಒಂದು ಎಕ್ಸ್ಪ್ರೆಷನ್. ವೈ ಇಸ್ ದಟ್ ಸಮ್ ಆಫ್ ಅಸ್ ಸ್ಟಿಲ್ ಡಿಸೈಡ್ ಟು ಬಿಕಮ್ ಸೈಂಟಿಸ್ಟ್? ಯಾಕೆ ನಮ್ಮದ್ರಲ್ಲಿ ಇನ್ನೂ ಸ್ವಲ್ಪ ಜನ ಬರೀ ಸೈಂಟಿಸ್ಟ್ ಆಗಬೇಕು, ವಿಜ್ಞಾನಿ ಆಗಬೇಕಂತ ಅಂದ್ಕೊಳ್ತೀರಾ? ಡಿಸ್ಪೈಟ್ ದ ಫ್ಯಾಕ್ಟ್ ದಟ್ ಬಿಸ್ನೆಸ್ ಮ್ಯಾನ್, ಲಾಯರ್ಸ್ ಆ್ಯಂಡ್ ಡಾಕ್ಟರ್ಸ್ ಎಂಜಾಯ್ ಎ ಮಚ್ ಹೈಯರ್ ಇನ್ಕಮ್. ಸೈಂಟಿಸ್ಟೇ ಆಗಬೇಕಂತ ಯಾಕೆ ಅಂದ್ಕೊಳ್ತೀರಾ? ಅದರ ಬದಲು ನೀವು ಬಿಸ್ನೆಸ್ ಮ್ಯಾನ್ ಆಗ್ಬೋದು, ಲಾಯರ್ಸ್ ಆಗ್ಬೋದು, ಹಾಗೂ ಡಾಕ್ಟರ್ಸ್ ಆಗ್ಬೋದು. ಅದರಲ್ಲಿ ನಿಮಗೆ ತುಂಬಾ ಇನ್ಕಮ್ ಸಿಗುತ್ತೆ, ಅಂದರೆ ತುಂಬಾ ಲಾಭ ಸಿಗುತ್ತೆ. ಅ ಫೇಮಸ್ ರಷ್ಯನ್ ರೈಟರ್ ಎಲ್ ಟಾಲ್ಸ್ಟಾಯ್ ಒನ್ಸ್ ರೋಟ್ ದಟ್ ಅ ರೈಟರ್ ಇಸ್ ನಾಟ್ ಮಿಯರ್ಲಿ ಎ ಪರ್ಸನ್ ಹೂ ರೈಟ್ಸ್, ಅ ರೈಟರ್ ಇಸ್ ಎ ಪರ್ಸನ್ ಹೂ ಕೆನಾಟ್ ಲಿವ್ ವಿದೌಟ್ ರೈಟಿಂಗ್. ರಷ್ಯಾದ ಒಬ್ಬ ಫೇಮಸ್ ರೈಟರ್, ಅವ್ರ ಹೆಸರು ಎಲ್ ಟಾಲ್ಸ್ಟಾಯ್. ಅವ್ರು ಹೇಳ್ತಾರೆ, ಒನ್ಸ್ ರೋಟ್ ದಟ್ ಎ ರೈಟರ್ ಈಸ್ ನಾಟ್ ಮಿಯರ್ಲಿ ಎ ಪರ್ಸನ್ ಹೂ ರೈಟ್ಸ್ ಅಂದರೆ ಬರಹಗಾರ ಬರೀ ಬರೆಯೋದಲ್ಲ. ರೈಟರ್ ಈಸ್ ಎ ಪರ್ಸನ್ ಹೂ ಕೆನಾಟ್ ಲಿವ್ ವಿದೌಟ್ ರೈಟಿಂಗ್. ರೈಟರ್ ಈಸ್ ಎ ಪರ್ಸನ್ ಅಂದರೆ ಅವನೊಬ್ಬ ವ್ಯಕ್ತಿ, ಹೂ ಕೆನಾಟ್ ಲಿವ್ ವಿದೌಟ್ ರೈಟಿಂಗ್. ಅವನಿಂದ ಬರೆಯೋದನ್ನು ನಿಲ್ಲಿಸೋದಕ್ಕಾಗಲ್ಲ, ಬಿಡೋದಕ್ಕೂ ಆಗಲ್ಲ. ದ ಸೇಮ್ ಐ ಬಿಲೀವ್ ಈಸ್ ಟ್ರೂ ಆಫ್ ಅ ಸೈಂಟಿಸ್ಟ್. ಅದು ನಿಜವಾಗಿ ಒಂದು ಸೈಂಟಿಸ್ಟ್. Science is an exciting adventure where major reward comes from the discovery itself. Science ಅಂದರೆ ವಿಜ್ಞಾನ. Science is an exciting adventure. Exciting adventure ಅಂದರೆ ಅತ್ಯಾಕರ್ಷಕ ಸಾಹಸ. Where major reward ಅಂದರೆ ಬಹುಮಾನ. Where major reward comes from the discovery itself. Discovery itself ಅಂದರೆ ಕಂಡು ಹಿಡಿಯುವಿಕೆಯಿಂದನೇ ಅವರಿಗೆ ಬಹುಮಾನ ಸಿಗೋದು. What you get instead of money is freedom, ಕ್ಯಾಮರಡೈರ್ ಆ್ಯಂಡ್ ಇಂಡಿಪೆಂಡೆನ್ಸ್. ಅದರಲ್ಲಿ ನಿಮಗೆ ಏನು ಸಿಗುತ್ತೆ? ಇನ್ಸ್ಟೆಡ್ ಆಫ್ ಮನಿ, ದುಡ್ಡಿಗಂತ ಬದಲಾಗಿ ಏನು ಸಿಗುತ್ತೆ ಅಂದರೆ ಫ್ರೀಡಮ್ ಅಂದರೆ ಸ್ವಾತಂತ್ರ್ಯ, ಕ್ಯಾಮರಡೈರ್ ಅಂದರೆ ಸೌಹಾರ್ದ, ಹಾಗೂ ಇಂಡಿಪೆಂಡೆನ್ಸ್ ಅಂದರೂ ಫ್ರೀಡಮ್. ದ ಹಾನರ್ಸ್ ಆ್ಯಂಡ್ ಪ್ರಮೋಷನ್ಸ್ ವಿಲ್ ಡಿಪೆಂಡ್ ಆನ್ ಯುವರ್ ಸೆಲ್ಫ್ ಮೋರ್ ದೆನ್ ಇನ್ ಅದರ್ ಆಕ್ಯುಪೇಷನ್ಸ್. ಸೈಂಟಿಸ್ಟ್ ಅನ್ನೋರಿಗೆ, ರೈಟರ್ ಅನ್ನೋರಿಗೆ ಏನು ಜಾಸ್ತಿ ಸಿಗುತ್ತೆ ಅಂದರೆ ಗೌರವ ಜಾಸ್ತಿ ಸಿಗುತ್ತೆ ಅವರಿಗೆ. ದ ಹಾನರ್ಸ್ ಆ್ಯಂಡ್ ಪ್ರಮೋಷನ್ಸ್ ವಿಲ್ ಡಿಪೆಂಡ್ ಆನ್ ಯುವರ್ ಸೆಲ್ಫ್ ಮೋರ್ ದೆನ್ ಇನ್ ಅದರ್ ಆಕ್ಯುಪೇಷನ್ಸ್. ಬೇರೆ ಆಕ್ಯುಪೇಷನಲ್ಲಿರೋರಿಗಂತ ಇದರಲ್ಲಿ ಅವರಿಗೆ ಗೌರವ ಜಾಸ್ತಿ ಸಿಗುತ್ತೆ. ಆ್ಯಂಡ್ ಯು ವಿಲ್ ಹ್ಯಾವ್ ದ ಓವರ್ವೆಲ್ಮಿಂಗ್ ಫೀಲಿಂಗ್ ಆಫ್ ಅನ್ಕವರಿಂಗ್ ಯೆಟ್ ಅನದರ್ ಒನ್ ಆಫ್ ನೇಚರ್ಸ್ ಮಿಸ್ಟ್ರೀಸ್. ಅಂದರೆ ಇದರಲ್ಲಿ ಅಡಗಿರುವ ರಹಸ್ಯಗಳು ನಿಮಗೆ ಮಾತ್ರ ತಿಳಿಯೋದು. ಆ್ಯಂಡ್ ಯು ವಿಲ್ ಹ್ಯಾವ್ ದ ಓವರ್ವೆಲ್ಮಿಂಗ್ ಅಂದರೆ ಆಘಾತ. ಓವರ್ವೆಲ್ಮಿಂಗ್ ಫೀಲಿಂಗ್ ಆಫ್ ಅನ್ಕವರಿಂಗ್ ಯೆಟ್ ಎನದರ್ ಒನ್ ಆಫ್ ನೇಚರ್ಸ್ ಮಿಸ್ಟ್ರೀಸ್ ಅಂದರೆ ನೇಚರ್ದು ಮಿಸ್ಟ್ರಿ, ನೇಚರ್ದು ರಹಸ್ಯ ನಿಮಗೆ ಈ ಸೈಂಟಿಸ್ಟ್ಗಳಿಗೆ ಮಾತ್ರ ಗೊತ್ತಾಗೋದು. ನೆಕ್ಸ್ಟ್, ಆ್ಯನ್ ಇನ್ಸ್ಟೆಂಟ್ ಅಂಡರ್ಸ್ಟ್ಯಾಂಡಿಂಗ್ ದ ಎಫಿಷಿಯನ್ಸಿ ಆಫ್ ಥಾಟ್ ಆ್ಯಂಡ್ ಆ್ಯಕ್ಷನ್ ಆ್ಯಂಡ್ ಅ ಗುಡ್ ಫೀಲಿಂಗ್ ದಟ್ ಕಮ್ಸ್ ವೆನ್ ದ ಲೈಕ್ ಮೈಂಡೆಡ್ ಪೀಪಲ್ ವರ್ಕ್ ಟುಗೆದರ್. ದಿಸ್ ಇಸ್ ಗಿವನ್ ಫ್ರಮ್ ಅ ಪ್ರೆಸ್. ನೆಕ್ಸ್ಟ್, ಇಟ್ ವಾಸ್ 1960 ದ ಹೈಟ್ ಆಫ್ ದ ಕೋಲ್ಡ್ ವಾರ್. ಇಟ್ ವಾಸ್ 1960 ಅಂದರೆ ಅದು 1960. ದ ಹೈಟ್ ಆಫ್ ದ ಕೋಲ್ಡ್ ವಾರ್, ಅವಾಗ ಕೋಲ್ಡ್ ವಾರ್ ಅಂದರೆ ಯುದ್ಧ ನಡೀತಿರುತ್ತದೆ. ಐ ವಾಸ್ ಇನ್ ಮಾಸ್ಕೋ ಡೂಯಿಂಗ್ ರಿಸರ್ಚ್ ಆನ್ ದ ಥಿಯರಿ ಆಫ್ ಸೆಸಿಮಿಕ್ ವೇವ್ಸ್, ಟ್ರಿಮರ್ಸ್ ಜನರೇಟೆಡ್ ಬೈ ಎನ್ ಅರ್ಥ್ಕ್ವೇಕ್. ಅವಾಗ ರೈಟರ್ ಎಲ್ಲಿರ್ತಾರೆ? ಮಾಸ್ಕೋದಲ್ಲಿರ್ತಾರೆ. ಹಿ ವಾಸ್ ಡೂಯಿಂಗ್ ರಿಸರ್ಚ್ ಆನ್ ದ ಥಿಯರಿ ಆಫ್ ಸೆಸಿಮಿಕ್ ವೇವ್ಸ್. ಅವರು ಕಂಡು ಹಿಡಿತಿದ್ರು ಏನರ ಬಗ್ಗೆ? ಸೆಸಿಮಿಕ್ ವೇವ್ಸ್ ಅಂದರೆ ಭೂಕಂಪನದ ಅಲೆಗಳ ಬಗ್ಗೆ ಅವರು ಕಂಡುಹಿಡಿಕೆಯನ್ನು ನಡೆಸ್ತಿದ್ರು. ಟ್ರಿಮರ್ಸ್ ಅಂದರೆ ನಡುಕ. ಜನರೇಟೆಡ್ ಬೈ ಎನ್ ಅರ್ಥ್ಕ್ವೇಕ್ ಅಂದರೆ ಭೂಕಂಪ ಸಂಭವಿಸುವಾಗ ಅದರಲ್ಲಿ ಬರುವ ಭೂಕಂಪದ ಅಲೆಗಳು ಹಾಗೂ ನಡುಕದ ಬಗ್ಗೆ ಅವರು ರಿಸರ್ಚ್ ಮಾಡ್ತಾ ಇರ್ತಾರೆ. ಐ ವಾಸ್ ಅಬ್ಸಾರ್ಬ್ಡ್ ಇನ್ ಮೈ ಪ್ರಾಬ್ಲಮ್ ಅಂದರೆ ಅವ್ರ ಪ್ರಾಬ್ಲಮಲ್ಲೇ ಇರ್ತಾಯಿದ್ರು. ಐ ಎಂಜಾಯ್ಡ್ ದ ಮ್ಯಾಥಮ್ಯಾಟಿಕಲ್ ಚಾಲೆಂಜ್. ಆ ಟೈಮಲ್ಲಿ ಅವರು ಮ್ಯಾಥಮ್ಯಾಟಿಕಲ್ ಚಾಲೆಂಜನ್ನು ಎಕ್ಸೆಪ್ಟ್ ಮಾಡ್ಕೊಂಡಿದ್ರು ಹಾಗೂ ಎಂಜಾಯ್ ಮಾಡ್ತಾಯಿದ್ರು. ಐ ಡಿಡ್ ನಾಟ್ ಗಿವ್ ಮಚ್ ಥಾಟ್ ಟು ಹೌ ಇಟ್ ಕನೆಕ್ಟ್ಸ್ ವಿತ್ ರಿಯಲ್ ಲೈಫ್. ಆದರೆ ಅವರು ಬೇರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಿಲ್ಲ. ಅವ್ರು ರಿಯಲ್ ಲೈಫಲ್ಲಿ ಹೆಂಗೆ ಕನೆಕ್ಟ್ ಆಗಿದೆ ಅನ್ನೋದಕ್ಕೂ ಅವರು ತಲೆನ ಕೆಡಿಸ್ಕೊತಿರ್ಲಿಲ್ಲ. ದ ಸಮ್ಮನ್ಸ್ ಕೇಮ್ ಫ್ರಮ್ ದ ಪ್ರೆಸಿಡೆಂಟ್ ಆಫ್ ರಷ್ಯನ್ ಅಕಾಡೆಮಿ ಆಫ್ ಸೈನ್ಸ್. ದ ಸಮ್ಮನ್ ಅಂದರೆ ಸರ್ಕಾರದ ಆಜ್ಞಾ
ಪತ್ರಿಕೆ. ದ ಸಮ್ಮನ್ಸ್ ಕೇಮ್ ಫ್ರಮ್ ದ ಪ್ರೆಸಿಡೆಂಟ್ ಆಫ್ ರಷ್ಯಾದಿಂದ ಅವರಿಗೊಂದು ಸಮ್ಮನ್ ಕಳಿಸ್ತಾರೆ. He had received a message from the Palace of Nations in Geneva, where technical experts from the Soviet United States and United Kingdom, 3 powers possessing nuclear weapons, met behind closed doors. ಆಗ ಅವರಿಗೆ 3 ಕಡೆಯಿಂದ ಒಂದು ಸಮ್ಮನ್ ಬಂದಿರುತ್ತೆ. ಪ್ಯಾಲೇಸ್ ಆಫ್ ಮೆಸೇಜು ಸಹ ಬಂದಿರುತ್ತೆ. ಎಲ್ಲಿಂದ ಅಂದರೆ ಪ್ಯಾಲೇಸ್ ಆಫ್ ನೇಷನ್ಸ್ ಇನ್ ಜೆನೆವಾದಿಂದ ಒಂದು, ವೇರ್ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಫ್ರಮ್ ದ ಸೋವಿಯತ್ ಯೂನಿಯನಿಂದ, ಯುನೈಟೆಡ್ ಸ್ಟೇಟ್ಸ್ ಆ್ಯಂಡ್ ಯುನೈಟೆಡ್ ಕಿಂಗ್ಡಮ್, ಈ 3 ಕಡೆಯಿಂದ 3 ಪವರ್ಸ್ ಪೊಸೆಸಿಂಗ್ ನ್ಯೂಕ್ಲಿಯರ್ ವೆಪನ್ಸ್ ಮೆಟ್ ಬಿಹೈಂಡ್ ಕ್ಲೋಸ್ಡ್ ಡೋರ್ಸ್. ದ ಪ್ರೆಸಿಡೆಂಟ್ ಶೋಡ್ ಮಿ ಎ ಲೆಟರ್ ಫ್ರಮ್ ಜೆನೆವಾ. ಅವರು ಜೆನೆವಾದ ಪ್ರೆಸಿಡೆಂಟ್ ಒಂದು ಲೆಟರ್ ತೋರಿಸ್ತಾರೆ. ಆ್ಯಂಡ್ ಅಮೇರಿಕನ್ ಸೈಂಟಿಸ್ಟ್ ಅಂದರೆ ಅಮೇರಿಕದ ವಿಜ್ಞಾನಿಯೊಬ್ಬರು, ಅವ್ರ ಹೆಸರು ಫ್ರಾಂಕ್ ಪ್ರೆಸ್, ಕೋಟೆಡ್ ಮೈ ವರ್ಕ್ ವೈಲ್ ಆರ್ಗ್ಯೂಯಿಂಗ್ ವಿತ್ ಮಾಸ್ಕೋ ಎಕ್ಸ್ಪರ್ಟ್ಸ್. ಇವರು ಮಾಸ್ಕೋ ಎಕ್ಸ್ಪರ್ಟ್ಸ್ ಜೊತೆ ಆರ್ಗ್ಯೂ ಮಾಡ್ತಿದ್ದಾಗ ಅದನ್ನು ಅವರು ಉಲ್ಲೇಖಿಸ್ತಾರೆ. ಆ್ಯಂಡ್ ಟು ಮೈ ಗ್ರೇಟ್ ಸರ್ಪ್ರೈಸ್ ಐ ಫೌಂಡ್ ಮೈ ಸೆಲ್ಫ್ ಇನ್ ಜಿನೆವಾ. ಆ ಟೈಮಲ್ಲಿ ಅವರು ಜೆನೆವಾದಲ್ಲಿ ಕಾಣಿಸ್ಕೊಳ್ತಾರೆ. ಅಟ್ ದ ಟೈಮ್ ಎವ್ರಿ ಮ್ಯಾನ್, ವುಮನ್ ಆ್ಯಂಡ್ ಚೈಲ್ಡ್ ಆನ್ ದ ಅರ್ತ್ ಲಿವ್ಡ್ ಅಂಡರ್ ದ ಥ್ರೆಟ್ ಆಫ್ ಅನ್ಹಿಲೇಷನ್ ಬೈ ನ್ಯೂಕ್ಲಿಯರ್ ವೆಪನ್. ಆ ಸಮಯದಲ್ಲಿ ಪ್ರತಿಯೊಬ್ಬ ಮನುಷ್ಯ, ಪ್ರತಿಯೊಬ್ಬ ವ್ಯಕ್ತಿ ಹಾಗೂ ವುಮನ್ ಆ್ಯಂಡ್ ಚೈಲ್ಡ್ ಮಕ್ಕಳು ಆನ್ ದ ಅರ್ತ್ ಲಿವ್ಡ್ ಅಂಡರ್ ದ ಥ್ರೆಟ್ ಆಫ್ ಅನ್ಹಿಲೇಷನ್ ಅಂದರೆ ಸರ್ವನಾಶ, ಬೈ ನ್ಯೂಕ್ಲಿಯರ್ ವೆಪನ್ ಅಂದರೆ ಪರಮಾಣು ಶಸ್ತ್ರಾಸ್ತ್ರ. ಈಚ್ ಸೂಪರ್ ಪವರ್ ಹ್ಯಾಡ್ ಮೋರ್ ದೆನ್ ಎನಫ್ ನ್ಯೂಕ್ಲಿಯರ್ ಬಾಂಬ್ಸ್ ಟು ಡೆಸ್ಟ್ರಾಯ್ ದ ಅದರ್ ಇನ್ ದ ಫಸ್ಟ್ ಸ್ಟ್ರೈಕ್. ಈಚ್ ಸೂಪರ್ ಪವರ್, ಪ್ರತಿಯೊಂದಕ್ಕೂ ಸೂಪರ್ ಪವರ್ ಇತ್ತು. ಮೋರ್ ದೆನ್ ಎನಫ್ ನ್ಯೂಕ್ಲಿಯರ್ ಬಾಂಬ್ಸ್, ಅವ್ರ ಹತ್ರ ತುಂಬಾ ನ್ಯೂಕ್ಲಿಯರ್ ಬಾಂಬ್ಸ್ ಇತ್ತು. ಟು ಡೆಸ್ಟ್ರಾಯ್ ದ ಅದರ್ ಇನ್ ದ ಫಸ್ಟ್ ಸ್ಟ್ರೈಕ್ ಅಂದರೆ ಬೇರೆಯವರನ್ನು ಡೆಸ್ಟ್ರಾಯ್ ಅಂದರೆ ಅಳಿಸೋಕೆ. ಫಸ್ಟ್ ಸ್ಟ್ರೈಕ್ ಅಂದರೆ ಮೊದಲನೆಯ ಸ್ಟ್ರೈಕಲ್ಲೇ ಆ ಬಾಂಬ್ ಹಾಕಿದರೆ ಸರ್ವನಾಶ ಆಗೋ ಥರ ಅವರು ಕಂಡುಹಿಡಿದಿದ್ರು. ಬಟ್ ಇನ್ ದ 20 minutes ಇಟ್ ಟುಕ್ ಫಾರ್ ದ ರಾಕೆಟ್ಸ್ ಟು ರೀಚ್ ದೇಯರ್ ಟಾರ್ಗೆಟ್ಸ್. ರಾಕೆಟ್ಸ್ಗಳಿಗೆ ಟಾರ್ಗೆಟ್ಸ್ ಎಷ್ಟಿತ್ತು ಅಂದರೆ 20 minutes ಇತ್ತು. ಬಟ್ ಇನ್ ದ 20 minutes ಇಟ್ ಟುಕ್ ಫಾರ್ ದ ರಾಕೆಟ್ಸ್ ಟು ರೀಚ್ ದ ಟಾರ್ಗೆಟ್ಸ್. 20 minutesಲ್ಲಿ ಆ ರಾಕೆಟ್ಗಳೆಲ್ಲ ಅದರ ಟಾರ್ಗೆಟ್ಗಳನ್ನ ಮುಟ್ಟಿದ್ವು. ದ ಅದರ್ ಸೈಡ್ ಹ್ಯಾಡ್ ಪ್ಲೆಂಟಿ ಆಫ್ ಟೈಮ್ ಟು ಲಾಂಚ್ ರಿಟೈಲೇಷನ್ ಸ್ಟ್ರೈಕ್ಸ್ ಎನ್ಶೂರಿಂಗ್ ದ ಡಿಸ್ಟ್ರಕ್ಷನ್ ಆಫ್ ದರ್ ಎನಿಮೀಸ್ ಓನ್ಲಿ ಅ ಫ್ಯೂ ಮಿನಿಟ್ಸ್ ಲೇಟರ್. ಒಂದು ಕಡೆ ರಾಕೆಟ್ಸ್ ಇತ್ತು, ಇನ್ನೊಂದು ಕಡೆ ಡಿಸ್ಟ್ರಕ್ಷನ್ ಆಫ್ ಎನಿಮೀಸ್, ಅವ್ರ ಎನಿಮಿಗಳನ್ನು ಹೆಂಗೆ ಸ್ಟ್ರೈಕ್ ಮಾಡ್ತಿದ್ರಂದರೆ ರಿಟೈಲೇಷನ್ ಪ್ರತೀಕಾರ, ರಿಟೈಲೇಷನ್ ಅಂದರೆ ಪ್ರತೀಕಾರ. ದ ಅದರ್ ಸೈಡ್ ಹ್ಯಾಡ್ ಪ್ಲೆಂಟಿ ಆಫ್ ಟೈಮ್, ಪ್ಲೆಂಟಿ ಅಂದರೆ ತುಂಬ ಟೈಮ್ ಇತ್ತು. ಟು ಲಾಂಚ್ ರಿಟೈಲೇಷನ್ ಅಂದರೆ ಪ್ರತೀಕಾರ ಸ್ಟ್ರೈಕ್ಸ್ ಎನ್ಶೂರಿಂಗ್ ದ ಡಿಸ್ಟ್ರಕ್ಷನ್ ಆಫ್ ದೇರ್ ಎನಿಮೀಸ್ ಓನ್ಲಿ ಎ ಫ್ಯೂ ಮಿನಿಟ್ಸ್ ಲೇಟರ್. ಒಂದು ಸ್ವಲ್ಪ ನಿಮಿಷಗಳ ನಂತರ ಅದನ್ನು ಡೆಸ್ಟ್ರಾಯ್ ಮಾಡೋದಕ್ಕೆ ರೆಡಿ ಮಾಡಿರ್ತಾರೆ. ದಿಸ್ ಥ್ರೀಟ್ ಆಫ್ ಮ್ಯೂಚುವಲಿ ಅಶ್ಯೂರ್ಡ್ ಡೆಸ್ಟ್ರಕ್ಷನ್ ವಿತ್ ominous acronym MAD was for some years the only thin thread protecting all of us from the common fatal fate. ಈ MAD ಅನ್ನೋದು ಎಲ್ಲರನ್ನ ಕಾಮನ್ ಆಗಿ ಪ್ರೊಟೆಕ್ಟ್ ಮಾಡ್ತಿತ್ತು. ಫ್ಯಾಟಲ್ ಫೇಟ್ ಅಂದರೆ ಮಾರಕ ವಿಧಿ. ಕಂಟಿನ್ಯೂಯಿಂಗ್ ನ್ಯೂಕ್ಲಿಯರ್ ಟೆಸ್ಟ್ ಮೆಂಟ್ ಡೆವಲಪ್ಮೆಂಟ್ ಆಫ್ ಈವನ್ ಸ್ಟ್ರಾಂಗರ್ ಬಾಂಬ್ಸ್, ಇಂಟ್ರೊಡ್ಯೂಸಿಂಗ್ ಇವನ್ ಮೋರ್ ಇಂಬ್ಯಾಲೆನ್ಸ್ ಇನ್ ಟು ದ ಗ್ಲೋಬಲ್ ನ್ಯೂಕ್ಲಿಯರ್ ಸ್ಟ್ಯಾಂಡ್ ಆಫ್. ಕಂಟಿನ್ಯೂಯಿಂಗ್ ನ್ಯೂಕ್ಲಿಯರ್ ಟೆಸ್ಟ್ ಅಂದರೆ ನ್ಯೂಕ್ಲಿಯರ್ ಟೆಸ್ಟ್ಗಳನ್ನು ಕಂಟಿನ್ಯೂ ಮಾಡ್ತಿದ್ರು. ಇಟ್ ವಾಸ್ ಮೆಂಟ್ ಡೆವಲಪ್ಮೆಂಟ್ ಆಫ್ ಈವನ್ ಸ್ಟ್ರಾಂಗರ್ ಬಾಂಬ್ಸ್, ಅದು ಅವರಿನ್ನೂ ಸ್ಟ್ರಾಂಗ್ ಆಗಿರೋ ಬಾಂಬ್ಗಳನ್ನೆಲ್ಲ ಡೆವಲಪ್ ಮಾಡ್ತಾಯಿದ್ರು. ಇಂಟ್ರೊಡ್ಯೂಸಿಂಗ್ ಈವನ್ ಮೋರ್ ಇಂಬ್ಯಾಲೆನ್ಸ್ ಅಂದರೆ ಅಸಮತೋಲನ ಇನ್ ಟು ದ ಗ್ಲೋಬಲ್ ನ್ಯೂಕ್ಲಿಯರ್ ಸ್ಟ್ಯಾಂಡ್ ಆಫ್ ಅಂದರೆ ಜಾಗತಿಕ ನ್ಯೂಕ್ಲಿಯರ್ ಸ್ಟ್ಯಾಂಡ್ ಆಫ್ಗೆ. ದ 3 ನ್ಯೂಕ್ಲಿಯರ್ ಪವರ್ಸ್ ವೆರ್ ವಿಲ್ಲಿಂಗ್ ಟು ಕಮ್ ಟು ಅನ್ ಅಗ್ರಿಮೆಂಟ್. ದ 3 ನ್ಯೂಕ್ಲಿಯರ್ ಪವರ್ಸ್ ಅಂದರೆ 3 ನ್ಯೂಕ್ಲಿಯರ್ ಪವರ್ಗಳು. 3 ನ್ಯೂಕ್ಲಿಯರ್ ಪವರ್ಸ್ ವೆರ್ ವಿಲ್ಲಿಂಗ್ ಟು ಕಮ್ ಟು ಅನ್ ಅಗ್ರಿಮೆಂಟ್ ಪುಟ್ಟಿಂಗ್ ಅ ಬ್ಯಾನ್ ಅಂದರೆ ತಡೆ, ಬ್ಯಾನ್ ಆನ್ ದ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್. ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಮಾಡೋದಕ್ಕೆ 3 ಪವರ್ಗಳನ್ನು ಅವರು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಆ್ಯಂಡ್ ಹೆನ್ಸ್ ದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ವೆರ್ ಸಮ್ಮನ್ ಟು ಸಾಲ್ವ್ ದ ಪ್ರಾಬ್ಲಮ್ ದಟ್ ಅರೋಸ್. ಆ್ಯಂಡ್ ಹೆನ್ಸ್ ದ ಟೆಕ್ನಿಕಲ್ ಸಪೋರ್ಟ್ ಎಕ್ಸ್ಪರ್ಟ್ಸ್ ಅಂದರೆ ತಾಂತ್ರಿಕ ತಜ್ಞರು, ವೆರ್ ಸಮ್ಮಂಡ್ ಅಂದರೆ ಎಲ್ಲರಿಗೂ ಸರ್ಕಾರದಿಂದ ಬಂದಿರೋ ಒಂದು ಆಗ್ನೇಯ ಪತ್ರಿಕೆ. ಟು ಸಾಲ್ವ್ ದ ಪ್ರಾಬ್ಲಮ್ ದಟ್ ಅರೋಸ್ ಅಂದರೆ ಹಬ್ಬಿಕೊಂಡಿರೋ ಆ ಪ್ರಾಬ್ಲಮನ್ನು ಕ್ಲಿಯರ್ ಮಾಡೋದಕ್ಕೆ ಎಲ್ಲರಿಗೂ ಸಮ್ಮನ್ನ ಕಳಿಸಿರ್ತಾರೆ. ಇನ್ ಫಾರ್ಮಲ್ ಟರ್ಮ್ಸ್ ದ ಪ್ರಾಬ್ಲಮ್ ವಾಸ್ ದ ಫಾಲೋಯಿಂಗ್. ಆ ಪ್ರಾಬ್ಲಮ್ಸ್ ಏನೇನೆಂದರೆ, ಸಪೋಸ್ ದಟ್ ದ ನ್ಯೂಕ್ಲಿಯರ್ ಪವರ್ಸ್ ಹ್ಯಾಡ್ ಸೈನ್ಡ್ ಅಗ್ರಿಮೆಂಟ್ ಟು ಸ್ಟಾಪ್ ದ ಟೆಸ್ಟ್ ಆಫ್ ದ ನ್ಯೂ ನ್ಯೂಕ್ಲಿಯರ್ ವೆಪನ್ಸ್. ಮೊದಲನೇದಾಗಿ ದ ನ್ಯೂಕ್ಲಿಯರ್ ಪವರ್ಗಳು ಹ್ಯಾಡ್ ಸೈನ್ಡ್ ಅಗ್ರಿಮೆಂಟ್, ಅವರು ಒಂದು ಅಗ್ರಿಮೆಂಟ್ ಸೈನ್ ಮಾಡಿರ್ತಾರೆ. ಟು ಸ್ಟಾಪ್ ದ ಟೆಸ್ಟ್ ಆಫ್ ದ ನ್ಯೂ ನ್ಯೂಕ್ಲಿಯರ್ ವೆಪನ್ಸ್ ಅಂದರೆ ಹೊಸದಾಗಿ ಕಂಡಿಡ್ದಿರೋ ನ್ಯೂಕ್ಲಿಯರ್ ವೆಪನ್ಸ್ನ ಟೆಸ್ಟನ್ನು ಸ್ಟಾಪ್ ಮಾಡೋದಕ್ಕೆ.
ಎರಡನೇದಾಗಿ ಒನ್ ಆಫ್ ದ ಪಾರ್ಟಿಸಿಪೆಂಟ್ಸ್ ಹ್ಯಾಡ್ ವಯಲೇಟೆಡ್ ದಿಸ್ ಅಗ್ರಿಮೆಂಟ್ ಆ್ಯಂಡ್ ಸೀಕ್ರೆಟ್ಲಿ ಮೇಡ್ ಆ್ಯನ್ ಅಂಡರ್ಗ್ರೌಂಡ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್. ಅವ್ರು ಏನು ಮಾಡ್ತಾರೆ, ಅಂಡರ್ಗ್ರೌಂಡ್ ಎಕ್ಸ್ಪ್ಲೋಷನ್ನ ಮಾಡ್ತಾರೆ. ದ ಪ್ರಾಬ್ಲಮ್ ಈಸ್ ಹೌ ಕ್ಯಾನ್ ದ ಅದರ್ ಪವರ್ಸ್ ಡಿಟೆಕ್ಟ್ಸ್ ದ ವಯಲೇಷನ್.